MDH ಚನಾ ಮಸಾಲ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. MDH. ಬಳ್ಳಾರಿ ಗಲಭೆ ಖಂಡಿಸಿ ಏನು ಪ್ರತಿಭಟನೆಯನ್ನ ಮಾಡಲಾಗಿತ್ತು ಈಗಾಗಲೇ. ಆದರೆ ನಂತರದಲ್ಲಿ ಪಾದಯಾತ್ರೆಯನ್ನ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ರು. ಅದಕ್ಕೆ ಹೈಕಮಾಂಡ್ ಅವಕಾಶವನ್ನ ಕೊಡಬೇಕು ಅಂತ ಹೇಳಿ ಏನು ಬಳ್ಳಾರಿಯಲ್ಲಿ ಒಂದಷ್ಟು ಬೆಳವಣಿಗೆಗಳ ಸಂಬಂಧ ಜನಾರ್ದನ ರೆಡ್ಡಿ ಅವರು ಮಾತನಾಡಿದ್ದಾರೆ. ಇನ್ನು ಮತ್ತು ಯಾವ ಸುದ್ದಿಯನ್ನ ನೋಡೋದಾದ್ರೆ ಒಂದಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಶೂ ಬದಲು ಚಪ್ಪಲಿ ಭಾಗ್ಯ ಅಂತ ಹೇಳಿ ಸರ್ಕಾರದಿಂದ ವಿದ್ಯಾರ್ಥಿಗಳಿಗೆ ಶೂ ಬದಲು ಚಪ್ಪಲಿ ಭಾಗ್ಯ ಸಿಗುತ್ತಾ? ಹವಾಮಾನಕ್ಕೆ ಅನುಗುಣವಾಗಿ ಚಪ್ಪಲಿಯನ್ನ ನೀಡುವುದಕ್ಕೆ ತಯಾರಿಗಳು ನಡೀತಾ ಇದೆಯಾ? ಬೇಡಿಕೆ ಇರುವ ಜಿಲ್ಲೆಗಳಲ್ಲಿ ಮಾಹಿತಿ ಸಂಗ್ರಹಕ್ಕೆ ಪ್ಲಾನ್ ಅನ್ನು ಮಾಡಿಕೊಳ್ಳಲಾಗಿದೆ. ಮಾಹಿತಿಯನ್ನ ಕಲೆ ಹಾಕಲು ಉಪನಿರ್ದೇಶಕರಿಗೆ ಸೂಚನೆಯನ್ನ ನೀಡಲಾಗಿದೆ. ಉರ್ದು ಮತ್ತು ಅಲ್ಪಸಂಖ್ಯಾತ ಭಾಷಾ ಶಾಲೆ, ಬೇಸಿಗೆ ಮಳೆಗಾಲದಲ್ಲಿ ಶೂ ಸಾಕ್ಸ್ ಧರಿಸಲು ಕೆಲವೆಡೆ ಸಾಧ್ಯವಾಗ್ತಾ ಇಲ್ಲ. ಅಂತಹ ಜಿಲ್ಲೆಗಳ ಪಟ್ಟಿಯನ್ನ ಮಾಡೋದಕ್ಕೆ ಇಲಾಖೆ ಸೂಚನೆಯನ್ನ ಕೊಟ್ಟಿದೆ. 2015ರಲ್ಲಿಯೂ ಶೂ ಬದಲು ಚಪ್ಪಲಿ ನೀಡುವ ಪ್ಲಾನ್ ಇತ್ತು. ಕಾರಣಾಂತರಗಳಿಂದ ಚಪ್ಪಲಿ ನೀಡುವ ಪ್ಲಾನ್ ಅನ್ನ ಕೈಬಿಡಲಾಗಿತ್ತು. ಇದೀಗ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ. ಶಿಕ್ಷಣ ಇಲಾಖೆ ಇದೀಗ ಶೂ ಬದಲು ಚಪ್ಪಲಿ ಭಾಗ್ಯವನ್ನ ಕೊಡುವುದಕ್ಕೆ ತಯಾರಿಗಳನ್ನ ಮಾಡಿಕೊಳ್ತಾ ಇದೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಯಾಕೆ ಚಪ್ಪಲಿ ಕೊಡಬೇಕು ಅನ್ನೋದ್ರ ಬಗ್ಗೆ ನಿರ್ಧರಿಸಲಾಗುತ್ತಿದೆ ಅನ್ನೋದನ್ನು ನೋಡೋದಾದ್ರೆ, ಮಳೆಗಾಲ ಬೇಸಿಗೆಯಲ್ಲಿ ಚಪ್ಪಲಿ ಧರಿಸೋದು ಸುಲಭ. ದೀರ್ಘಕಾಲ ಶೂ ಧರಿಸಿದ್ರೆ ಸೋಂಕು ತಗುಲುವ ಸಾಧ್ಯತೆ ಇರುತ್ತೆ. ಸಾಕ್ಸ್ ಒದ್ದೆಯಾಗಿ ವಾಸನೆ ಬರುವ ಸಾಧ್ಯತೆ ಇದೆ. ಹೀಗಾಗಿ ಚಪ್ಪಲಿಯನ್ನ ಕೊಟ್ರೆ ಉಪಯುಕ್ತವಾಗುತ್ತೆ ಅನ್ನೋ ಅಭಿಪ್ರಾಯಗಳು ಬಂದ ಹಿನ್ನೆಲೆಯಲ್ಲಿ ಶೂ ಬದಲು ಚಪ್ಪಲಿಯನ್ನ ಕೊಡೋದಕ್ಕೆ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಚಪ್ಪಲಿ ಕೊಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪಾಸಿಟಿವ್ ಆಗಿ ಪ್ರತಿಕ್ರಿಯೆಗಳು ಕೂಡ ಬಂದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಯಾರಿಗೆ ಶೂ ಕೊಡಲಾಗ್ತಿತ್ತು ಅಂದರೆ ಸರ್ಕಾರಿ ಅನುದಾನಿತ ಶಾಲೆಗಳಿಗೆ ಶೂ ಅನ್ನು ವಿತರಿಸಲಾಗ್ತಾ ಇತ್ತು. ಒಂದು ಜೊತೆ ಶೂ, 2 ಜೊತೆ ಸಾಕ್ಸ್ ಅನ್ನು ವಿತರಣೆ ಮಾಡ್ತಾ ಇದ್ರು. 1ರಿಂದ 5ನೇ ತರಗತಿಯ ವಿದ್ಯಾರ್ಥಿಗಳಿಗೆ ತಲಾ 265 ರೂಪಾಯಿ, 6ರಿಂದ 8ನೇ ತರಗತಿ ವಿದ್ಯಾರ್ಥಿಗೆ ತಲಾ 295 ರೂಪಾಯಿ, 9ರಿಂದ 10ನೇ ತರಗತಿ ವಿದ್ಯಾರ್ಥಿಗೆ ತಲಾ 325 ರೂಪಾಯಿಯನ್ನ ನಿಗದಿ ಮಾಡಲಾಗಿತ್ತು. ಇದೀಗ ಶೂ ಬದಲಿಗೆ ಚಪ್ಪಲಿಯನ್ನ ಕೊಡುತ್ತಾ ಶಿಕ್ಷಣ ಇಲಾಖೆ ಆ ಒಂದು ನಿರ್ಧಾರಕ್ಕೆ ಒಕ್ಕೊರಲಿನ ಮಾತುಗಳು ಕೇಳಿ ಬರುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನಯ್. ಇದೀಗ ಶೂ ಬದಲು ಚಪ್ಪಲಿಯನ್ನ ಕೊಡುವುದಕ್ಕೆ ಇಲಾಖೆ ನಿರ್ಧರಿಸಿದೆ. ಅದರ ತಯಾರಿಗಳು ಕೂಡ ಆಗ್ತಾ ಇದೆ ಅನ್ನೋದು ಹೇಗೆ, ಇದಕ್ಕೆ ರಿಯಾಕ್ಷನ್ಗಳು ಬರ್ತಾ ಇದೆ ಅಂತ ಹೇಳಿ. ಮಧುಶ್ರೀ, ಈ ಹಿಂದೆ ಸಾರ್ವಜನಿಕ ಶಿಕ್ಷಣ ಇಲಾಖೆ, ಶಾಲಾ ಶಿಕ್ಷಣ ಇಲಾಖೆ ಅನುದಾನಿತ ತನ್ನ ವ್ಯಾಪ್ತಿಯಲ್ಲಿರುವಂತಹ ಶಾಲೆಗಳಿಗೆ, ಸರ್ಕಾರದ ವ್ಯಾಪ್ತಿಯಲ್ಲಿ ಬರುವಂತಹ ಶಾಲೆಗಳಿಗೆ ಶೂಗಳನ್ನ ನೀಡ್ತಾ ಇತ್ತು. 1 ಜೊತೆ ಶೂ, 2 ಜೊತೆ ಸಾಕ್ಸ್ ಗಳನ್ನ ಮಕ್ಕಳಿಗೆ ಕೊಡ್ತಾ ಇತ್ತು. ತರಗತಿಗೆ ಅನುಗುಣವಾಗಿ ಅನುದಾನವನ್ನು ಕೂಡ ಕೊಡ್ತಾ ಇತ್ತು. ಸಾಕಷ್ಟು ವಿವಾದಗಳು ಕೇಳ್ಬಂದಿತ್ತು. ಶೂಗೆ ಕಡಿಮೆ ದುಡ್ಡು ಆಗುತ್ತೆ, ಬೇರೆ ಬೇರೆ ಚರ್ಚೆಗಳ ಬೆನ್ನಲ್ಲೇ SDMC ವ್ಯಾಪ್ತಿಯಲ್ಲಿ ಶೂಗಳನ್ನ ಮಕ್ಕಳ ಸೈಜ್ಗೆ ಅನುಗುಣವಾಗಿ ಮತ್ತು ಕ್ವಾಲಿಟಿ ಶೂಗಳನ್ನ ಖರೀದಿ ಮಾಡಿ ಅಂತ ಹೇಳ್ತಾ ಇತ್ತು. ಆದ್ರೆ ಇದರ ಹಿಂದೆ ಒಂದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಕೇಳಿ ಬರ್ತಾ ಇದ್ದಿತ್ತು. ಗ್ರಾಮೀಣ ಭಾಗದಲ್ಲಿ, ರೂರಲ್ ಭಾಗದಲ್ಲಿರುವಂತಹ ಮಕ್ಕಳಿಗೆ ಹೆಚ್ಚು ಸಮಸ್ಯೆ ಆಗ್ತಾ ಇದ್ದಿತ್ತು. ಮಳೆ ಬಂದಂತ ಸಂದರ್ಭದಲ್ಲಿ ಶೂ ತೋರಿದು ಅಥವಾ ಸಾಕ್ಸ್ ಕೂಡ ಕಂಪ್ಲೀಟ್ ಅಲ್ಲಿ ಒದ್ದೆ ಆದ್ರೆ ಮಕ್ಕಳು ಅದನ್ನ ತಿಳುವಳಿಕೆ ಇರೋದಿಲ್ಲ, ಹಾಗೆ ಧರಿಸ್ತಾರೆ. ಅದರಿಂದ ಸ್ಕಿನ್ ಇನ್ಫೆಕ್ಷನ್ ಆಗುವಂತದ್ದಾಗಿರ್ಬೋದು, ಜೊತೆಗೆ ಸ್ಮೆಲ್ ಕೊಠಡಿಯ ಒಳಗಡೆ ಸ್ಮೆಲ್ ಬರುವಂತದ್ದಾಗಿರ್ಬೋದು. ಇನ್ನು ಸಾಕಷ್ಟು ಸಮಯದಲ್ಲಿ ತರಗತಿಗಳ ಒಳಗಡೆ ಹೋಗುವಾಗ, ಹೊರಗಡೆ ಬರುವಂತ ಸಂದರ್ಭದಲ್ಲಿ ಕೆಲವು ಶಾಲೆಗಳಲ್ಲಿ ಕುತ್ಕೊಂಡು ಪಾಠ ಕೇಳುವಂತ ವ್ಯವಸ್ಥೆ ಇರುವಂತ ಶಾಲೆಗಳಲ್ಲಿ ಶೂಗಳನ್ನ ಧರಿಸ್ಕೊಂಡು ಕುತ್ಕೊಳ್ಳೋದು, ಸ್ಮೆಲ್ ಬರುವಂತದ್ದು, ಇರಿಟೇಷನ್ ಆಗುವಂತದ್ದು ಮತ್ತು ಮಕ್ಕಳಿಗೆ ಬೇರೆ ಬೇರೆ ಆರೋಗ್ಯದ ಸಮಸ್ಯೆಗಳು ಕೂಡ ಕಂಡು ಬರ್ತಾ ಇತ್ತು. ಹೀಗಾಗಿ ಮಳೆಗಾಲ ಅಥವಾ ಬೇಸಿಗೆ ಕಾಲದಲ್ಲಿ ಸುಲಭವಾಗಿ ಧರಿಸೋದಕ್ಕೆ, ಸುಲಭವಾಗಿ ರಿಮೂವ್ ಮಾಡೋದಕ್ಕೆ ಕಷ್ಟ ಸಾಧ್ಯ ಆಗಿತ್ತು. ಹೀಗಾಗಿ ಚಪ್ಪಲಿಗಳಾದ್ರೆ ಮಕ್ಕಳಿಗೆ ಸುಲಭವಾಗಿ ಧರಿಸ್ಕೊಂಡು ಹೋಗ್ತಾರೆ. ಒಂದು ಕಡೆ ವ್ಯವಸ್ಥಿತವಾಗಿ ಅದನ್ನ ಸೈಡ್ ಅಲ್ಲಿ ಇಡುವಂತದ್ದಕ್ಕೆ ಅವಕಾಶಗಳಿರುತ್ತೆ ಮತ್ತು ಮಳೆಗಾಲದಲ್ಲೂ ಕೂಡ ಅಷ್ಟಾಗಿ ತೊಂದರೆಗಳು ಆಗುವುದಿಲ್ಲ ಅನ್ನೋ ಅಭಿಪ್ರಾಯ ಕೂಡ ಕೇಳಿಬಂದಿತ್ತು. ಹೀಗಾಗಿ ಇದಕ್ಕೆ ಈಗ ಸದ್ಯಕ್ಕೆ ಪುಷ್ಟೀಕರಣ ನೀಡಿ ವಿದ್ಯಾರ್ಥಿಗಳಿಗೆ ಶೂ ಕಿಂತ ಚಪ್ಪಲಿಗಳು ಉತ್ತಮ ಅನ್ನುವಂತ ಮಾಹಿತಿಗಳು ಬಂದ ಬೆನ್ನಲ್ಲೇ ಶಿಕ್ಷಣ ಇಲಾಖೆ ಸಾಕಷ್ಟು ಮಾಹಿತಿಗಳನ್ನ ಪಡೆದುಕೊಳ್ತಾ ಇದೆ. ಯಾವ್ಯಾವ ಜಿಲ್ಲೆಗಳಿಗೆ ಕೊಡ್ಬೇಕಾ ಅಥವಾ ಪ್ರತ್ಯೇಕವಾಗಿ ಇಂಥ ಅವಶ್ಯಕತೆ ಇರೋ ಮಕ್ಕಳಿಗೆ ಕೊಡ್ಬೇಕಾ ಅಥವಾ ಓವರ್ ಆಲ್ ಆಗಿ ಇದನ್ನ ನಾವು ಸ್ಟ್ಯಾಂಡರ್ಡ್ ರೂಪದಲ್ಲಿ ತರಬೇಕಾ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಭಿಪ್ರಾಯಗಳನ್ನ ಕೂಡ ಸಂಗ್ರಹ ಮಾಡ್ತಾ ಇದೆ. ಬಹುತೇಕ ಜಿಲ್ಲೆಗಳಿಂದ ಇದೇ ರೀತಿಯಾದಂತ ಒಪಿನಿಯನ್ ಶಾಲಾ ಶಿಕ್ಷಕರ ಸಂಘಟನೆ ಕೂಡ ಇದನ್ನ ಹೇಳ್ತಾ ಇರುವಂತದ್ದು. ಚಪ್ಪಲಿಗಳನ್ನೇ ನೀಡಿ, ಆದ್ರೆ ಬಕ್ಕಲ್ಲಿ ಇರುವಂತಹ ಮಾದರಿಯ ಚಪ್ಪಲಿಗಳನ್ನ ನೀಡಿದಂತ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ 2-in-1 ಮಾದರಿಯಲ್ಲಿ ಅನುಕೂಲ ಆಗುತ್ತೆ. ಅದನ್ನ ಓಕೆ, ಧನ್ಯವಾದ ವಿನಯ್ ತಮ್ಮ ಮಾಹಿತಿಗಾಗಿ. ವಾಹ್,
ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.